ನಿತ್ಯಾನಂದನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು ನಿತ್ಯಾನಂದನ ವಿಚಾರದಲ್ಲಿ. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತಹದ್ದು. ಆದರೆ ನಿತ್ಯಾನಂದ ಈಗ ಮತ್ತೆ ಸುದ್ದಿಯಾಗಿದ್ದಾರೆ. ಅದು ಪ್ರಮುಖವಾಗಿ ಭಕ್ತರೊಬ್ಬರು ಕಳಿಸಿದಂತಹ ಒಂದು ಮೂರ್ತಿಯಲ್ಲಿ, ಅಂದ್ರೆ ನಿತ್ಯಾನಂದನ ಮೂರ್ತಿಯಲ್ಲಿ ಜೇನು ಹನಿ ಜಿನುಗ್ತಾ ಇದೆ. ಹಾಗಾದ್ರೆ ಏನಿದು ವಿಸ್ಮಯ? ಈ ರೀತಿಯ ಒಂದು ಈ ರೀತಿಯ ಒಂದು ಕಾರ್ಯಕ್ಕೆ ಪವಾಡವೋ ಅಥವಾ ಇದು ಕೈವಾಡವೋ, ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಇದೆ ಇವತ್ತಿನ ದುನಿಯಾ ವಿಶೇಷ ನಿತ್ಯ ಹನಿ. ಓಕೆ, ವಿವಾದಿತ ಸ್ವಾಮಿ ನಿತ್ಯಾನಂದನ ಮೇಣದ ಮೂರ್ತಿಯಿಂದ ಜೇನಿನ ಹನಿ ಇವಾಗಲೇ ಜಿನುಗಲಾರಿಸುತ್ತದೆ. ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇಂತಹ ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಈ ಹಿಂದೆ ಕೂಡ ಸಾಯಿಬಾಬಾ ಅವರ ಫೋಟೋದಿಂದ ಜೇನುತುಪ್ಪ ಜಿನುಗ್ತಾ ಇತ್ತು ಅಂತ ನಾವು ಹೇಳ್ತಾ ಇದ್ವಿ. ಅದೇ ರೀತಿಯಾದಂತಹ ಒಂದು ಪ್ರಕರಣ ನಾವಿಲ್ಲಿ ನೋಡಬಹುದು. ವಿವಾದಿತ ಸ್ವಾಮಿ ನಿತ್ಯಾನಂದನ ಮೇಣದ ವಿಗ್ರಹದಲ್ಲಿ ಜೇನುತುಪ್ಪ ಸುರಿಯೋದಕ್ಕೆ ಆರಂಭಿಸಿದೆ. ಬಿಡದಿ ಆಶ್ರಮದಲ್ಲಿ ಈ ಒಂದು ವಿಸ್ಮಯ ನಡೀತಾ ಇದೆ. ಮಲೇಷ್ಯಾದ ಭಕ್ತರೊಬ್ಬರು ಈ ವಿಗ್ರಹ ಮಾಡಿಸಿಕೊಟ್ಟಿದ್ರು. ನಿತ್ಯಾನಂದ ಜೈಲಿನಿಂದ ಬಿಡುಗಡೆಯಾದಾಗ ಬಿಡದಿಯ ಕೋತಿ ಆಂಜನೇಯ ದೇವಸ್ಥಾನದಿಂದ ಆತನ ಅನುಯಾಯಿಗಳು ಈ ವಿಗ್ರಹವನ್ನು ತಂದಿದ್ರು. ಈಗ ಈ ವಿಗ್ರಹದಲ್ಲಿ ಪವಾಡ ಅನ್ನೋ ಹಾಗೆ ಬಲಗೈಯಲ್ಲಿ ಜೇನುತುಪ್ಪ ಬರ್ತಾ ಇದೆ. ನಿತ್ಯಾನಂದನ ಭಕ್ತರು ಅದಕ್ಕೀಗ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಓಕೆ, ಇದು ಪವಾಡವೋ ಕೈವಾಡವೋ ನಿಜವಾಗಿಯೂ ಗೊತ್ತಿಲ್ಲ. ಆದರೆ ಇತ್ತೀಚಿನ ಪ್ರಕರಣಗಳಲ್ಲಿ ನಾವು ನೋಡಿದಾಗ ಫೋಟೋದಿಂದ ಜೇನುತುಪ್ಪ ಜಿನುಗೋದು, ವಿಗ್ರಹಗಳಿಂದ ಜೇನುತುಪ್ಪ ಜಿನುಗೋದು, ಈ ರೀತಿ ಸಾಕಷ್ಟು ಪ್ರಕರಣ ನೋಡ್ತಿದ್ವಿ. ಹಾಗಾದರೆ ಇದರ ಒಂದು ರಹಸ್ಯ ಏನು? ಇದರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾದಂತಹ ಚಂದಾ ಪಾಂಡೆ ಅವರಿದ್ದಾರೆ. ಚಂದಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಂದರೆ ಇವತ್ತಿನ ದಿನದಲ್ಲಿ ಇದು ಕಾಮನ್ ಅಂತ ಅನಿಸ್ಬಿಟ್ಟಿದೆ. ಫೋಟೋದಿಂದ ಜೇನುತುಪ್ಪ ಬರೋದು, ವಿಗ್ರಹದಿಂದ ಜೇನುತುಪ್ಪ ಬರೋದು. ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಅಲ್ಲೇನಾದರೂ ಇದ್ರ ಬಗ್ಗೆ ಅಲ್ಲ, ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಮ್ಮ, ಕೆಲವೊಂದು ಪದಗಳ ತಪ್ಪು ಬಳಕೆ ಆಗ್ತಾ ಇದೆ. ವಿಷಯಗಳು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ, ವಿಷಯಾಂತರಗಳಾಗ್ತಾ ಇದೆ. ಇಲ್ಲೇನಾಗ್ತಾ ಇದೆ, ಮುಖ್ಯವಾಗಿ ನಾವು ಗಮನಿಸ್ಬೇಕಂದ್ರೆ ಸಿದ್ಧಿಗಳು ಅಂತ ಇರ್ತಿತ್ತು ಮುಂಚಿನ ಕಾಲದಲ್ಲಿ. ಏನು ನಾವು ಪೌರಾಣಿಕ ಹಿನ್ನೆಲೆಯನ್ನು ತಗೊಂಡಾಗ, ನಮ್ಮ ಧರ್ಮಶಾಸ್ತ್ರಗಳನ್ನು ಆಧಾರ ಮಾಡ್ಕೊಂಡು ತಗೊಂಡಾಗ ಸಿದ್ಧಿಗಳು, ಅಷ್ಟಸಿದ್ಧಿಗಳು ಅಂತ ಇರ್ತಿತ್ತು. ಅದರಲ್ಲಿ ಏನಂದರೆ ವಿಚಾರ, ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಏನಂದರೆ, ಆ ಅಷ್ಟಸಿದ್ಧಿಗಳು ಅಂದಾಗ ಒಂದೊಂದು ಸಿದ್ಧಿಯು ಒಂದೊಂದು ವಿದ್ಯಮಾನವನ್ನು ಮಾತ್ರ ಹೊಂದಿರ್ತಿತ್ತು. ಅಂದರೆ ಇವಾಗ ಉದಾಹರಣೆಗೆ ಹೇಳಬೇಕಂದ್ರೆ ಲಘಿಮಾ ಸಿದ್ಧಿ. ಲಘಿಮಾ ಅಂದರೆ ಲಘುವಾಗಿರುವಂಥದ್ದು, ಹಗುರವಾಗಿರುವಂಥದ್ದು ಲಘಿಮಾ ಸಿದ್ಧಿ ಅಂತೀವಿ. ಅದೇ ರೀತಿ ಅಣಿಮಾ ಸಿದ್ಧಿ ಅಂತೀವಿ. ಅಣಿಮಾ ಅಂದರೆ ಅಣುವಿನಷ್ಟು ಶರೀರವನ್ನು ಚಿಕ್ಕದಾಗಿ ಮಾಡ್ಕೊಳ್ಳುವಂಥ ಸಿದ್ಧಿಗಳು ಅಂತ. ಈ ಥರ ಒಂದು 8 ಸಿದ್ಧಿಗಳು ಬರುತ್ತೆ. ಅದರಲ್ಲಿ ಮಹಿಮಾ ಸಿದ್ಧಿ ಅಂತ ಬರುತ್ತೆ. ಅದು ದೇಹವನ್ನು ಬೃಹದಾಕಾರವಾಗಿ ಬೆಳೆಸುವಂಥದ್ದು. ಈ ಒಂದು ಅಣಿಮಾ, ಲಘಿಮಾ ಮತ್ತು ಮಹಿಮಾ ನಂತರ ಪ್ರಾಪ್ತಿ ಸಿದ್ಧಿ ಅಂತ ಬರುತ್ತೆ. ಈ ಪ್ರಾಪ್ತಿ ಸಿದ್ಧಿಯನ್ನು ಇಲ್ಲಿ ಏನಾಗ್ತಾ ಇದೆ ಅಂದರೆ ಪವಾಡ ಅನ್ನೋ ಹೆಸರುಗಳನ್ನು ಕೊಡ್ತಾ ಇದ್ದಾರೆ. ಈ ಪ್ರಾಪ್ತಿ ಸಿದ್ಧಿಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ವಿಷಯ ಏನು ಅಂದರೆ, ನಾವು ಯಾವುದನ್ನು ಇಚ್ಛೆ ಪಡ್ತೀವಿ, ಅಂದರೆ ಎಲ್ಲೋ ಇರ್ತಕ್ಕಂಥ ವಸ್ತು ಇಲ್ಲಿಗೆ ಬರಬೇಕು ಅಂತ ನಾವು ಇಚ್ಛೆ ಪಟ್ಟಾಗ ಆ ವಸ್ತು ಇಲ್ಲಿ ಪ್ರಾಪ್ತಿ ಆಗೋದು, ಅಂದರೆ ದೊರಕುವಂತಹ ಸಿದ್ಧಿ. ಇದಕ್ಕೆ ಪ್ರಾಪ್ತಿ ಸಿದ್ಧಿ ಅಂತ ಹೇಳ್ತೀವಿ. ಇನ್ನು ಇದೇ ರೀತಿ ಮುಂದೆ ಬಂದರೆ ಬೇಕಾದಷ್ಟು, ಅಂದರೆ 8 ಸಿದ್ಧಿಗಳಲ್ಲಿ ಪ್ರಾಕಾಮ್ಯ ಸಿದ್ಧಿ, ಈಶತ್ವ ಸಿದ್ಧಿ, ಮತ್ತು ವಶಿತ್ವ ಸಿದ್ಧಿ ಮತ್ತು ಖ್ಯಾತಿ ಸಿದ್ಧಿ ಅಂತ 8 ಸಿದ್ಧಿಗಳು ಬರುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಪವಾಡ ಅಂದರೆ ಏನು ಅಥವಾ ಅದರ ಮೂಲ ಅರ್ಥ ಏನು, ಸಿದ್ಧಿಗಳು ಅಂದ್ರೇನು ಅಥವಾ ಅವತಾರ ಅಂದ್ರೇನು ಅನ್ನೋದೇ ಇಲ್ಲಿ ಹಾದಿ ತಪ್ಕೊಂಡು ಹೋಗ್ತಾ ಇದೆ. ಈಗಿನ ಕಾಲದಲ್ಲಿ ಈ ಥರ ನಡೀತಾ ಇದೆ. ಅಂದರೆ ಪವಾಡ ಅಂದ್ರೆ ಏನು? ಅದೇ ಇವಾಗಲೂ ಜನರಿಗೆ ಗೊತ್ತಾಗದೇ ಇರುವಂತಹ ವಿಷಯ. ಪ್ರತಿಯೊಬ್ಬರು ಬರ್ತಾರೆ, ಕೈಯಲ್ಲಿ ಬೂದಿ ತಗೋತಾರೆ, ಇನ್ನೊಬ್ರು ಬರ್ತಾರೆ ಚಿನ್ನದ ಉಂಗುರ ಕೊಡ್ತಾರೆ, ಇನ್ನೊಬ್ರು ಬರ್ತಾರೆ ಬೇರೆ ಎಲ್ಲ ಏನೆಲ್ಲ ಬೇಕು ಭಕ್ತರು ಕೇಳಿದ್ದೆಲ್ಲ ಕೊಡ್ತೀವಿ ಅಂತಾರೆ. ಹಾಗಾದ್ರೆ ಈ ಪವಾಡ ಅಂದ್ರೇನೆ ಏನು? ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ, ಮೊದಲು ಕಾಲದಲ್ಲಿ ಯಾವುದಾದ್ರೂ ಒಂದು ಘನ ವಿದ್ಯೆಗಳು, ಅಂದರೆ ಒಂದು ಯಾವ ವಿದ್ಯೆಯನ್ನು ಸಾಧಾರಣವಾಗಿ ಕಲೀಲಿಕ್ಕಾಗೋದಿಲ್ಲ ಅಂತಹ ವಿದ್ಯೆಗಳನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೋಸ್ಕರ ಅದಕ್ಕೆ ಆ ವಿದ್ಯೆಗಳಿಗೆ ಘನ ವಿದ್ಯೆಗಳು ಅಥವಾ ಘೋರ ವಿದ್ಯೆಗಳು ಅಂತ ಹೇಳ್ತಾರೆ. ಘೋರ ಅಂದರೆ ಆ ಸಿದ್ಧಿಯನ್ನು ಮಾಡ್ಕೊಳ್ಳೋಕ್ಕೋಸ್ಕರ ತಮ್ಮನ್ನು ತಾವು ಶರೀರವನ್ನು ದಂಡಿಸ್ಕೊಳ್ಳೋವಂಥದ್ದಾಗಿರ್ಬೋದು. ಅರಿಷಡ್ವ ವರ್ಗಗಳನ್ನು, ಅಂದರೆ ಏನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವನ್ನು ನಿಯಂತ್ರಿಸ್ಕೊಳ್ಳೋದು, ಸಂಪೂರ್ಣವಾಗಿ ತ್ಯಜಿಸೋದು ಅಂತ ಬರೋಲ್ಲ, ಇಲ್ಲಿ ನಿಯಂತ್ರಿಸುವಂಥದ್ದು. ಮತ್ತು ಈ ಹಸಿವೆ, ಬಾಯಾರಿಕೆಗಳನ್ನು ತಡೆ ಹಿಡಿಯುವಂಥದ್ದು, ಇಂತಹದ್ದು ಘೋರ ಅಂದರೆ ಘೋರ ಕಾರ್ಯಗಳು.
ಇವಾಗ ನಮ್ಗೆ ಯಾವುದೂ ನ್ಯಾಚುರಲ್ ಅಂದರೆ ಪ್ರಾಕೃತಿಕವಾಗಿರುತ್ತೆ, ಒಂದು ಹಸಿವಾಗಿರ್ಬೋದು, ಯಾವುದೇ ಒಂದು ಕ್ರಿಯೆಗಳು ತಡೆಯಲಿಕ್ಕಾಗಲಿಲ್ಲ ಅಲ್ವಾ. ಅದಕ್ಕೆ ಘೋರ ಅಂತಾರೆ, ಘನ ಘೋರ ವಿದ್ಯೆಗಳು. ಅದನ್ನು ಕಲಿಸ್ತೀವಿ ಬಾರಪ್ಪ ಅಂದರೆ ಯಾರೂ ಬರ್ತಿರ್ಲಿಲ್ಲ. ಅವಾಗೇನಾಯಿತು, ಈ ವಿದ್ಯೆಗಳನ್ನು ಹೊರತುಪಡಿಸಿ ಇಂದ್ರಜಾಲ ಮಹೇಂದ್ರಜಾಲ ಅಂತಲೂ ನಾವು ಹೇಳ್ತೀವಿ ಕೆಲವೊಂದು ವಿಚಾರಗಳಲ್ಲಿ ಬಂದಾಗ. ಅಂದರೆ ಇವಾಗ ನಾವು ನೋಡ್ತೀವಿ ನೋಡಿ, ಮ್ಯಾಜಿಕ್ ಮಾಡೋದು, ಎಲ್ಲೋ ಕೈಕಾಲು ಕಟ್ಟಾಕ್ಬಿಟ್ಟು ನೀರೊಳಗಡೆ ಹಾಕಿಬಿಡ್ತಾರೆ, ಅವ್ರು ಇನ್ನೆಲ್ಲೋ ಜನಗಳ ಮಧ್ಯೆಯಿಂದ ಎದ್ದು ಬರ್ತಾರೆ. ಸೊ ಈ ತರಹ ಅದಕ್ಕೆ ಹೇಳ್ತಾರೆ ಪವಾಡ ಅಂತ. ಅಂದರೆ ಕಣ್ಣು ಕಟ್ಟು ವಿದ್ಯೆಗಳು, ಪವಾಡಗಳು ಅಂತ ಹೇಳ್ತಾರೆ. ಇವಾಗ ಇಲ್ಲಿರೋದನ್ನು ಇನ್ನೆಲ್ಲೋ ತರಿಸೋವಂಥ, ಅದನ್ನು ಕ್ರಿಯೆಯನ್ನು ತೋರಿಸೋವಂಥದ್ದು. ಇವಾಗ ನಾನೇನೋ ಸಡನ್ನಾಗಿ ನಿಮಗೆ ಅದು ಸೃಷ್ಟಿ ಮಾಡೋದಲ್ಲ, ಇಲ್ಲಿ ಮತ್ತೆ ತಪ್ಪಾಗ್ತಾ ಇದೆ. ಪವಾಡ ಅಂದಿದ್ದ ಕೂಡಲೇ ಸೃಷ್ಟಿ ರಚನೆ ಅಂದ್ಕೊಳ್ತಾ ಇದೆ. ಅಂದರೆ ಏನೋ ವಿಭೂತಿ ಸೃಷ್ಟಿ ಮಾಡಿಕೊಟ್ಟೆ, ಉಂಗುರ ಸೃಷ್ಟಿ ಮಾಡಿಕೊಟ್ಟೆ, ರುದ್ರಾಕ್ಷಿಯನ್ನು ಸೃಷ್ಟಿ ಸಾಧ್ಯನೇ ಇಲ್ಲ. ಸೃಷ್ಟಿ ಅಂತ ಏನಿದೆಯಲ್ಲಮ್ಮ, ಅದು ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಯಾವುದೇ ಒಂದು ವಸ್ತು, ಇವಾಗ ನಾವು ನೋಡ್ದಂಗೆ ವಿಭೂತಿಯನ್ನು ನಾವು ತಯಾರಿಸಬೇಕು, ಹಸುವಿನ ಹಾಲಿನಿಂದ ಮತ್ತು ಸಗಣಿಯಿಂದ ತಯಾರಿಸುವಂಥದ್ದು. ಇನ್ನು ರುದ್ರಾಕ್ಷಿ ಬೀಜಗಳು, ಅದು ಒಂದು ಮರದಲ್ಲಿ ಬರ್ತಕ್ಕಂಥ ಬೀಜ. ನಾನು ಅದನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಇರುವಂತಹದ್ದು ಪ್ರಾಪ್ತಿ ಮಾಡಬಲ್ಲೆ, ಆ ಒಂದು ಶಕ್ತಿ, ಅದು ಒಂದು ಸಿದ್ಧಿ. ಎಲ್ಲೋ ಇರುವಂಥದ್ದನ್ನು ಇಲ್ಲಿ ಪ್ರಾಪ್ತಿ ಮಾಡಿ ನಾನು ಇದನ್ನು ಸೃಷ್ಟಿಸಿದೆ, ರಚಿಸಿದೆ, ಪವಾಡ ಮಾಡಿದೆ ಅಂತ ಅಂದ್ಬಿಟ್ಟು ಕೊಟ್ಟು ಜನಗಳಿಗೆ ಅಟ್ರಾಕ್ಷನ್ ಮಾಡ್ಕೊಳ್ಳೋರು, ತಮ್ಮ ಕಡೆ ಸೆಳ್ಕೊಳ್ಳೋರು. ಅವಾಗೇನಾಗ್ತಿತ್ತು, ಇವ್ರ ಗುರುಗಳು ಮಹಾನು, ದೇವರಿಗೆ ಸಮ, ಇವರಲ್ಲಿ ಏನೋ ಒಂದು ಘನವಿದ್ಯೆ ಇದೆ, ಅಂದರೆ ಸೃಷ್ಟಿ ಮಾಡುವಂಥ ಚಾತುರ್ಯತೆ ಇದೆ. ಹಾಗಾಗಿ ಸೃಷ್ಟಿ ಮಾಡಿದಾಗ ಇವ್ರು ನಾವೇನು ಕೇಳಿದ್ರೂ ಸೃಷ್ಟಿ ಮಾಡಿ ಕೊಡ್ತಾರೆ ಅನ್ನೋ ಮೂಢನಂಬಿಕೆಯಿಂದ ಜನಗಳು ಅವ್ರ ಹತ್ರಕ್ಕೆ ಅಟ್ರಾಕ್ಷನ್ ಆದರು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರು, ಈಗ ನಮ್ಮೊಂದಿಗೆ ರಾಮನಗರ ಪ್ರಕಾಶ್, ನಮ್ಮ ರಿಪೋರ್ಟರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಇವಾಗ ಏನು ನಡೀತಾ ಇದೆ? ನಿತ್ಯಾನಂದನ ಭಕ್ತರು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ? ಈಗಾಗಲೇ ಮೇಣದ ಮೂರ್ತಿಯಿಂದ ಜೇನುತುಪ್ಪ ಬರೋದು ನಿಂತಿದ್ಯಾ ಅಥವಾ ಇನ್ನೂ ಅದು ನಡೀತಾನೆ ಇದೆಯಾ? ಅಂದ್ರೆ ಬಿಡದಿ ಬಳಿ ಇರುವಂತ ನಿತ್ಯಾನಂದ ಆಶ್ರಮದಲ್ಲಿ ಒಂದು ನಿತ್ಯಾನಂದನ ಒಂದು ಮೇಣದ ವಿಗ್ರಹ ಏನಿತ್ತು, ಅದು ಮಲೇಷಿಯಾದ ಭಕ್ತರೊಬ್ರು ಮಾಡಿಸ್ಕೊಟ್ಟಂಥದ್ದು. ಆ ವಿಗ್ರಹದಲ್ಲಿ ಬಲಗೈಯಲ್ಲಿ ಆಶೀರ್ವಾದ ಮಾಡ್ತಿರೋ ಅಂತ ಕೈಯೊಳಗಡೆ ಏನು ಜೇನಿನ ಹನಿ ಬೀಳ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಆ ನಿತ್ಯಾನಂದನ ಅನುಯಾಯಿಗಳು ಆ ವಿಗ್ರಹಕ್ಕೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಆರಂಭಿಸಿದ್ದಾರೆ. ಜೊತೆಗೆ ಏನಂದ್ರೆ, ಈ ವಿಗ್ರಹ ಏನ್ ನಿತ್ಯಾನಂದ ರಾಸಲೀಲೆ ಪ್ರಕರಣ ಬಯಲಾದಾಗಿಂದ ಕೂಡ ಈ ನಿತ್ಯಾನಂದನ ಅಪಕೀರ್ತಿ ಖ್ಯಾತ ಆಗಿತ್ತು. ಆಗಿಂದಲೂ ಕೂಡ ನಿತ್ಯಾನಂದ ಒಂದಲ್ಲ ಒಂದು ತಂತ್ರಗಳನ್ನ ಎಣೆಯೋದ್ರ ಮೂಲಕ, ಹೋಮ ಹವನಗಳು ಮಾಡ್ತೀನಿ ಅನ್ನೋದ್ರ ಮೂಲಕ, ಪಂಚಾಗ್ನಿ ತಪಸ್ ಮಾಡ್ತೀನಿ ಅನ್ನೋದ್ರ ಮೂಲಕ ಏನು ಸಮಾಜಕ್ಕೆ ಮತ್ತೊಂದ್ಸಾರಿ ಅವ್ರ ಮೇಲೆ ಹೇಳ್ಬೇಕು ಅನ್ನೋಂಥ ಪ್ರಯತ್ನವನ್ನ ನಡೆಸ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇಂಥದ್ದು ಒಂದು ರೀತಿಯ ಪವಾಡದ ರೂಪದಲ್ಲಿ ಕೈಯಿಂದ ಹನಿ ಬೀಳ್ತಿದೆ ಅನ್ನೋಂಥ ರೀತಿಯಲ್ಲಿ ಭಕ್ತರನ್ನ ಆಕರ್ಷಿಸಬಹುದು ಅನ್ನೋಂಥ ಒಂದು ಆಲೋಚನೆ ಮಾಡಿ ಈ ರೀತಿ ಪವಾಡ ಸೃಷ್ಟಿ ಮಾಡಿದ್ದಾರೆ ಅನ್ನೋಂಥ ಮತ್ ಕೇಳ್ಬರ್ತಾ ಇದ್ರು ಕೂಡ. ಏನಂದ್ರೆ, ನಿತ್ಯಾನಂದನ ಭಕ್ತರು ಆತನ ಕೈಯಿಂದ ಜೇನು ಹನಿ ಬೀಳ್ತಾ ಇದೆ, ನನಗೆ ಕುಂಕುಮ ಕೂಡ ಸಿಕ್ಕಿತ್ತು ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಆ ಕಾರಣಕ್ಕಾಗಿ ವಿಶೇಷ ಪೂಜೆಗಳು ಅಲ್ಲಿ ಈಗಾಗಲೇ ಆರಂಭ ಆಗಿದೆ ಅಂತ ವಿಷಯ. ಓಕೆ ಪ್ರಕಾಶ್, ಐ ಥಿಂಕ್ ಜನ ಮರಳು ಜಾತ್ರೆ ಮರಳು ಅಂತ ಬಹುಶಃ ಗಾದೆಗಳಲ್ಲಿ ಇದಕ್ಕೆ ಹೇಳಿದ್ದಾರೆ ಅನ್ಸುತ್ತೆ. ಒಬ್ರು ಜೇನುತುಪ್ಪ ಬರುತ್ತೆ ಅಂತಾರೆ, ಒಬ್ರು ಕುಂಕುಮ ಬರುತ್ತೆ ಅಂತಾರೆ. ಓಕೆ, ಈ ವಿಗ್ರಹದ ಮೂಲ ಎಲ್ಲಿಂದ ಬಂತು? ಎಲ್ಲಿದು ಈ ವಿಗ್ರಹ? ಯಾರು ತಂದ್ಕೊಟ್ಟಿದ್ದನ್ನ? ನಾನು ಆಗ್ಲೇ ಹೇಳ್ದಾಗೆ, ಇದು ಮಲೇಷಿಯಾದ ಭಕ್ತರೊಬ್ರು ಅಮೆರಿಕಾದಿಂದ ಮಾಡಿಸಿದಂತ ವಿಗ್ರಹ ಇದು. ಏನು ಈ ಮೇಣದ ವಿಗ್ರಹ ಇದೆ, ಇದನ್ನ ನಿತ್ಯಾನಂದ ಜೈಲಿನಿಂದ ಬಿಡುಗಡೆ, ಏನ್ ರಾಸಲೀಲೆ ಪ್ರಕರಣದಲ್ಲಿ ಸುಮಾರು 54 ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಬಿಡದಿ ಬಳಿ ಇರುವಂತ ಕೋತಿ ಆಂಜನೇಯ ದೇವಾಲಯದಿಂದ ಕೂಡ ಇದನ್ನ ಮೆರವಣಿಗೆಯಲ್ಲಿ ಭಕ್ತರು, ಕಾಲ್ನಡಿಗೆಯಲ್ಲಿ ಬಂದಂತ ಭಕ್ತರು ಇದನ್ನ ಮೆರವಣಿಗೆಯಲ್ಲಿ ತಂದಿದ್ರು. ಅವತ್ತು ವಿಶೇಷವಾಗಿ ಏನು ವಿಗ್ರಹದಲ್ಲಿ ಜೇನುತುಪ್ಪ ಬರ್ತಾ ಇದೆ ಅಂತ ಏನು ಹೇಳಲಾಗ್ತಿದೆ, ಆ ವಿಗ್ರಹವನ್ನ ಒಂದು ಮಲೇಷಿಯಾದ ಭಕ್ತಿ ಒಬ್ಳು ತನ್ನ ಜೊತೆನಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ಲು. ಅದ್ರ ಮೇಲೆ ವಿಶೇಷವಾದಂತ ಭಕ್ತಿ ಹೊಂದಿದ್ಲು ಅನ್ನೋ ಕಾರಣಕ್ಕಾಗಿ ಅದನ್ನ ಆಕೆ ಆಶ್ರಮಕ್ಕೆ ಕೊಡುಗೆಯಾಗಿ ಕೊಟ್ಟು ಆಕೆ ಕೂಡ ಅಲ್ಲಿ ವಾಸ ಇದ್ರು. ಆಕೆ ಅಮೆರಿಕಾದಿಂದ ಮಾಡ್ತಿದ್ದು. ಸುಮಾರು 1.5 ಕೋಟಿ ವೆಚ್ಚ ಆಗಿದೆ ಅಂತ ಕೂಡ ಅದನ್ನ ಹೇಳಲಾಗ್ತಾ ಇತ್ತು. ಏನಂದ್ರೆ, ಈಗ ಆ ವಿಗ್ರಹದಲ್ಲಿ ಜೇನುತುಪ್ಪ ಬರ್ತಿರೋ ಅಂತದ್ದು ಒಂದ್ ರೀತಿ ಜನ ಮರಳೋ ಜಾತ್ರೆ ಮರಳೋ ಅನ್ನೋದಕ್ಕಿಂತ ಇದು ಒಂದು ಮೂಢತ್ವಕ್ಕೆ ಮತ್ತೊಂದು ಸಾರಿ ಈ ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಒಂದು ಹೊಸ ತಂತ್ರ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಕೆಲವು ಕಡೆ ಕುಂಕುಮ ಬೀಳುತ್ತೆ ಅಂತ ಹೇಳೋವಂಥದ್ದು, ಮತ್ತೆ ಜೇನುತುಪ್ಪ ಬೀಳುತ್ತೆ ಅನ್ನೋಂಥದ್ದು, ವಿಭೂತಿ ಬೀಳುತ್ತೆ ಅನ್ನೋಂಥದ್ದು. ಏನಂದ್ರೆ, ಏನು ಮರೆಯಾಗಿ ಹೋಗ್ತಿತ್ತಂತ ನಿತ್ಯಾನಂದ ಮತ್ತೆ ಏನು ಪ್ರಚಾರಕ್ಕೆ ಬರಬೇಕು, ಮತ್ತೆ ಆತನ ಎಲ್ಲ ಹಿಂದೆ ಆತ ನಡೆಸ್ತಿದ್ದಂತ ಏನು
ಹಳ್ಳಿ ಮರದಲ್ಲಿ ಬೀಳುವಂತ ಹಳ್ಳಿ ಎಲೆಯನ್ನ ಲ್ಯಾಮಿನೇಟ್ ಮಾಡಿ ಹೊರ ದೇಶಕ್ಕೆ ಕಳಿಸುವಂತದ್ದು, ಮತ್ತೆ ಅದೇ ಕೊಂಬೆಗಳಿಂದ ತಯಾರಿಸಿದಂತ ಬೂದಿಯನ್ನ ವಿಭೂತಿಯನ್ನ ಕೊಟ್ಟು ಅದನ್ನ ಜನರನ್ನ ಆಕರ್ಷಣೆ ಮಾಡುವಂತದ್ದು. ನನ್ನಲ್ಲಿ ಹೀಲಿಂಗ್ ಪವರ್ಸ್ ಇದೆ, ನಾನು ಎಲ್ಲ ಸರ್ವರೋಗವನ್ನು ನಿವಾರಣೆ ಮಾಡ್ತೀನಿ ಅಂತ ಹೇಳಿ ಏನು ಎಲ್ಲರನ್ನೂ ಆಕರ್ಷಣೆ ಮಾಡ್ತಿದ್ದೆ. ಈ ರಾಸಲೀಲೆ ಪ್ರಕರಣದಿಂದ ಅದು ಮರೆಮಾಚಿ ಹೋಗಿತ್ತು. ಅದರಿಂದ ಮತ್ತೆ ಎದ್ದು ಬರಬೇಕು, ನಾನು ಮತ್ತೆ ಏನಾದ್ರು ಮಾಡಿ ನನ್ನ ಸುಮಾರು 11 ವರ್ಷಗಳಿಂದ ಏನು ಖ್ಯಾತಿಯನ್ನ ಪಡೆದಿದ್ದನ್ನ ಮತ್ತೊಂದ್ ಸಾರಿ ರೂಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಪವಾಡಕ್ಕೆ ಒಂದು ಕುಮ್ಮಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕೂಡ. ಜೊತೆಗೆ ಏನಂದ್ರೆ ಈ ಕೈಯಿಂದ ಬೀಳ್ದು ಇದು ಮೇಣದ ವಿಗ್ರಹವನ್ನ ನಿತ್ಯಾನಂದನ ಭಕ್ತರೆ ಅಮೆರಿಕಾದಲ್ಲಿ ಮಾಡಿಸ್ಕೊಂಡು ತಂದಿರೋಂಥದ್ದು. ಜೊತೆಗೆ ಏನಂದ್ರೆ ಅದರಲ್ಲಿ ಏನೋ ಆ ಮೇಲ್ನೋಟಕ್ಕೆ ಅದು ಮೇಲಿಂದ ತೊಟ್ಟಿಕ್ಕೋ ರೀತಿ ಕಾಣಿಸಿದ್ರು ಕೂಡ ಅದು ಜಿನುಕ್ತಿರೋದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದ ಚಿತ್ರ ನಮಗೂ ಕೂಡ ಲಭ್ಯ ಆಗಿಲ್ಲ. ಅದ್ರಲ್ಲಿ ಏನಂದ್ರೆ ಕೈಯಿಂದ ಮೇಲೆ ಜೇನಿನ ಹನಿ ಇರೋ ಅಂತದ್ದು ಕಾಣುತ್ತೆ, ಅದಾದ್ಮೇಲೆ ಬಟ್ಲೊಳಗಡೆ ಬೀಳೋ ಅಂತದನ್ನ ತೊಟ್ಟಿಕ್ಲಿಕ್ ಬಿಡುತ್ತೆ. ಆದ್ರೆ ಪ್ರತ್ಯಕ್ಷವಾಗಿ ಅದನ್ನ ದರ್ಶನ ಮಾಡ್ಲಿಕ್ಕೆ ನಿತ್ಯಾನಂದ್ರ ಭಕ್ತರು ಕೂಡ ಬಿಡೋದಿಲ್ಲ, ಅವನ ಅನುಯಾಯಿಗಳು ಅಲ್ಲಿ ಆ ಮೂರ್ತಿ ಹತ್ರ ಹೋಗ್ಲಿಕ್ಕೆ ಬಿಡ್ತಿಲ್ಲ. ಯಾಕೆಂದ್ರೆ ಅದರಲ್ಲಿ ವಿಶೇಷವಾದ ಶಕ್ತಿ ಇದೆ, ನಾವ್ ಯಾರಾದ್ರೂ ಕೂಡ ಅದ್ರ ಹತ್ರ ಹೋದ್ರೆ ಅದು ನಿಂತೋಗ್ಬೋದು ಅನ್ನೋಂತ ಆತಂಕ ನಮ್ಗಿದೆ ಅನ್ನೋಂತ ಮಾತು ಹೇಳ್ತಾರೆ. ಜೊತೆಗೆ ಅವ್ರು ಯಾರು ಕೂಡ ಸ್ಪಷ್ಟವಾಗಿ ಇದನ್ನ ನಮ್ಗೆ ಅನುಭವ ಆಗಿದೆ, ನಾವ್ ಇದನ್ನ ನಂಬ್ತೀವಿ, ನಾವ್ ಅದನ್ನ ಹೇಳ್ತಿದೀವಿ, ಅದನ್ನ ನಂಬಬೇಕು. ಬೇರೆಯವರು ಕೂಡ ನಂಬಲಿಲ್ಲ ಅಂದ್ರೆ ನಾವು ಅದನ್ನ ಸ್ಪಷ್ಟಪಡಿಸಕ್ಕಾಗಲ್ಲ, ಅದ್ರಲ್ಲಿ ನಮ್ಗೆ ನಂಬಿಕೆ ಇದೆ ಅನ್ನೋಂತ ಮಾತು ಹೇಳ್ತಾರೆ. ಆದ್ರೆ ಅದು ಪ್ರತ್ಯಕ್ಷ ದರ್ಶನಕ್ಕೆ ಯಾರನ್ನೂ ಬಿಟ್ಕೊಡೋಂತ ಒಂದು ಪ್ರಯತ್ನ ಈ ನಿತ್ಯಾನಂದನ ಅನುಯಾಯಿಗಳು ಮಾಡ್ತಿಲ್ಲ ಭಾವನ. ಓಕೆ ಪ್ರಕಾಶ್, ಧನ್ಯವಾದ ಮಾಹಿತಿಗಾಗಿ. ನಿತ್ಯಾನಂದ ಎಷ್ಟು ರೋಗ ನಿವಾರಣೆ ಮಾಡ್ತಾನೋ ಅದಂತೂ ಗೊತ್ತಿಲ್ಲ, ಆದರೆ ಜನರಲ್ಲಿ ಮೂಢನಂಬಿಕೆ ಅನ್ನೋ ದೊಡ್ಡ ರೋಗವನ್ನು ಎಲ್ಲ ಕಡೆ ಹರಡುವಂತಹ ಪ್ರಯತ್ನಗಳು ನಡೀತಿದ್ದಾವೆ ಅಂತ ಇದರಿಂದಾನೇ ಗೊತ್ತಾಗ್ತಾ ಇದೆ. ವೀಕ್ಷಕರೇ, ನಿಜವಾಗಿಯೂ ಎಷ್ಟು ನಂಬ್ತೀರಾ ಎಷ್ಟು ಬಿಡ್ತೀರಾ ಅನ್ನೋದು ನಿಮ್ಮ ಮೇಲೆ ಹೋಗುತ್ತೆ. ಯಾಕೆಂದರೆ ಈ ಭಕ್ತರ ಹತ್ರ ಹೋಗೋದಕ್ಕೆ ಬಿಡ್ತಾ ಇಲ್ಲ, ದೂರದಿಂದಾನೇ ನೋಡಿ, ಇಲ್ಲಾಂದರೆ ಶಕ್ತಿ ಹೊಟ್ಟೋಗುತ್ತೆ. ಇವೆಲ್ಲ ಒಂದು ರೀತಿ ನೋಡಿದ್ರೆ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ, ಬೇಕಿತ್ತ ಇವೆಲ್ಲ ಅಂತ ಅನ್ಸುತ್ತೆ. ನಿತ್ಯಾನಂದನ ಈ ಹನಿ ಮಹತ್ವದ ಬಗ್ಗೆ ಇನ್ನಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಬ್ರೇಕ್.